ನೋಡಿ ನಾವು ಇವತ್ತು ನಮ್ಮ ಮುಳಿಯ ಶರ್ಮಣ್ಣನವರ ಮನೆಗೆ ಬಂದದ್ದು. ಹಾಗೆ ಅಲ್ಲಿ ಒಂದು ಹೊಸ ಫ್ರೂಟ್ ನಂಗೆ ಅವರು ಪರಿಚಯ ಮಾಡಿಸಿಕೊಟ್ರು. ಈ ಫ್ರೂಟ್ ಅನ್ನು ಅವರು ಏನು ಮತ್ತೆ ಯಾವ ರೀತಿಯಲ್ಲಿ ತಿನ್ನೋದು ಅಂತೇಳಿ ಈಗ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಏನ್ ಸರ್ ಇದು ಫ್ರೂಟ್? ಇದೊಂದು ವಿದೇಶಿ ಹಣ್ಣು. ನನಗೆ ಸೋನ್ಸ್ ಫಾರ್ಮ್ ಇಂದ ಗಿಡ ಸಿಕ್ಕಿತ್ತು ಒಂದು 20 ವರ್ಷ ಮೊದಲು. ಅವರು ಕೊಡುವಾಗ ನನಗೆ ಅದರ ಹೆಸರೇನೋ ಹೇಳಿದ್ರು, ನನಗೆ ಇವಾಗ ನೆನಪಿಲ್ಲ. ಇದರಲ್ಲಿ ಹಣ್ಣಾಗ್ಲಿಕ್ಕೆ ಶುರುವಾದ ಮೇಲೆ ಹೀಗೆ ಗೂಗಲ್ ಸರ್ಚ್ ಮಾಡುವಾಗ ಇದರ ಹಣ್ಣಿನ ಹೆಸರು ಗೊತ್ತಾಯ್ತು, ಫೋಟೋ ತೆಗೆದು ಹಾಕುವಾಗ. ಹಾಗೆ ಇದು ಲಾಂಗ್ ಸಾಟ್ ಅಂತ ಹೇಳ್ತಾರೆ, ಉಚ್ಚಾರ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಮತ್ತೊಂದು ಇದರಲ್ಲಿ ಸ್ವಲ್ಪ ಒಳ್ಳೆ ಪ್ರಭೇದ ಡೂಕು ಅಂತ. ಇದನ್ನು ಈಗ ತಿಂದವರು ಹೇಳಿದ್ದಾರೆ ಇದು ಲಾಂಗ್ ಸಾಟ್ ಇಂದಲೂ ಸ್ವಲ್ಪ ಮೇಲ್ಮಟ್ಟದಲ್ಲಿ ಉಂಟು, ಡೂಕಿಗೆ ಹತ್ರ ಉಂಟು, ಸೈಜ್ ಒಳ್ಳೆ ಬಂದಿದೆ, ರುಚಿ ಉಂಟು. ಅಂದ್ರೆ ಕಾಯಿಯಲ್ಲಿ ಬೀಜಗಳು ಕಡಿಮೆ ಇರಬೇಕು. ನಮ್ಮ ಇದರಲ್ಲಿ ಕಾಯಿಗಳಲ್ಲಿ ಕೆಲವೇ ಹಣ್ಣುಗಳಲ್ಲಿ ಮಾತ್ರ ಗಟ್ಟಿ ಬೆಳೆದ ಬೀಜ ಇರ್ತದೆ, ಮತ್ತೆಲ್ಲ ಬಹಳ ಪೊಟ್ಟು ಬೀಜ ಅಂತ ಹೇಳ್ತೇವೆ ನಾವು ಹಳ್ಳಿ ಭಾಷೆಯಲ್ಲಿ. ಹಾಗೆ ಜಾಸ್ತಿ ಅಂತದ್ದು ತುಂಬಾ ಇದ್ದಷ್ಟು ಅಂದ್ರೆ ಪೊಟ್ಟು ಬೀಜಗಳಿದ್ದ ಹಣ್ಣು ಯಾವಾಗಲೂ ರುಚಿ ಜಾಸ್ತಿ, ಮತ್ತೆ ನಮ್ಗೆ ತಿನ್ಲಿಕ್ಕೆ ಸಿಗುವ ಅಂಶ ಜಾಸ್ತಿ ಸಿಗ್ತದೆ. ಹಾಗೆ ನಾವೊಂದು ತಿನ್ನುವ ಸರ್, ಈಗ ತಿನ್ನುವ. ನೋಡಿ ಇದು ಮರದಲ್ಲಿ ಒಡೆದಿದೆ ಅಂತ ಹೇಳಿದ್ರೆ ಈ ತರ ಬಂದಿದೆ ನೋಡಿ. ಇದು ಈಗ ಒಳ್ಳೆ ಬಲಿತ ಹಣ್ಣು. ಈಗ ಹಕ್ಕಿಗಳೆಲ್ಲ ಸರಿಯಾಗಿ ಹಣ್ಣಾಗದೆ ಹಣ್ಣುಗಳನ್ನು ತಿನ್ನುವುದಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಅದನ್ನು ಈಗ ಇದು ತನ್ನಷ್ಟಕ್ಕೆ ಒಡೆದಿದೆ ನೋಡಿ. ಇದೀಗ ತಿನ್ಲಿಕ್ಕೆ ಸರಿಯಾದ ಸಮಯ, ಒಳ್ಳೆ ರುಚಿಕಟ್ಟಾದ ಹಣ್ಣು. ಹಾಗೆ ದೊಡ್ಡದು ಅಂದ್ರೆ ಸುಮಾರು ಈ ತರ ಇಷ್ಟು ದೊಡ್ಡದು ಬರ್ತದೆ. ಇದರಲ್ಲಿ ಒಂದು ಬೀಜ ಮೊಳಕೆ ಬರುವಂತ ಬೀಜ ಇರ್ಲಿಕ್ಕೂ ಸಾಕು. ತುಂಬಾ ಚೆನ್ನಾಗಿದೆ. ಇವರ ಮನೆಯಲ್ಲಿ 3 ಮರ ಉಂಟಲ್ಲ ಸರ್? ನಮ್ಮಲ್ಲಿ 3 ಇದೆ, ಅದು ಬೇರೆ ಬೇರೆ ಸಮಯದಲ್ಲಿ ಹಣ್ಣಾಗ್ತದೆ. 3 ಮರಗಳುಂಟು, ಬೇರೆ ಬೇರೆ ಸಮಯದಲ್ಲಿ ಹಣ್ಣಾಗ್ತಾ ಇವೆ. ತುಂಬಾ ಒಳ್ಳೇದಂತ ಒಂದು ಫ್ರೂಟ್. ನಿಮಗೆ ಸಹ ಬೇಕಿದ್ರೆ ನಮಗೆ ಕಾಂಟ್ಯಾಕ್ಟ್ ಆಗಿ, ನಾವು ಈ ಫ್ರೂಟ್ ಅನ್ನ ನಿಮ್ಗೆ ತಲುಪಿಸುವಂತ ಕೆಲಸ ಕೂಡ ಮಾಡ್ತೀವಿ. ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಇದು ಲಾಂಗ್ ಸಾಟ್ ಹಣ್ಣಿನ ಮರ. 5 ವರ್ಷದಿಂದ ಹಣ್ಣಾಗ್ಲಿಕ್ಕೆ ಪ್ರಾರಂಭ ಆಗಿದೆ. ಈ ಮರಕ್ಕೆ ಈಗ 8 ವರ್ಷ ಆಯ್ತು. ಇದು ತೋಟದ ಮಧ್ಯದಲ್ಲಿರುವಂತಹ ಮರ. ಹಾಗೆ ಈ ಹಣ್ಣು ನೋಡಿದ ನಂತರ ನಿಮಗೆ ಹಣ್ಣು ಬೇಕಾದಂತ ಅನಿಸತ್ತೆ, ಅಥವಾ ಅದರ ಬೀಜಗಳು ಬೇಕು ಅಂತ ಅನಿಸತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಲೋಕಲ್ ಫಾರ್ಮರ್ಸ್ ಆಪ್ ಡೌನ್ಲೋಡ್ ಮಾಡಿ ನಾವು ಇರುವಾಗ ನಿಮಗೆ ಆ ಹಣ್ಣುಗಳನ್ನ ಸಪ್ಲೈ ಮಾಡುವಂತಹ ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವೆಲ್ಲರೂ ಈ ರೀತಿಯ ಹಣ್ಣುಗಳನ್ನ ಬೆಳೆಸುವ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾವು ಇನ್ನಷ್ಟು ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದಗಳು.